ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದಂತಹ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರ ದೇಹದ ಅಂತ್ಯ ಸಂಸ್ಕಾರ ಇವತ್ತು ಶಿವಮೊಗ್ಗದಲ್ಲಿ ನೆರವೇರಲಿದೆ. ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಕುಟುಂಬಸ್ಥರು ಈಗಾಗಲೇ ಒಂದು ಸಿದ್ಧತೆಗಳನ್ನು ನಡೆಸಿದ್ದು, ಅಂತ್ಯ ಸಂಸ್ಕಾರ ನಡೆಯುವಂತಹ ರೋಟರಿ ಚಿತಾಗಾರದಲ್ಲೂ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಿದ್ಧತೆಗಳನ್ನು ನೀಡಲಾಗಿದೆ. ನಾನೀಗ ಈ ಒಂದು ಚಿತಾಗಾರದಲ್ಲಿದ್ದೀನಿ, ಬನ್ನಿ ಇಲ್ಲಿಯ ಸಿದ್ಧತೆಗಳು, ಇಲ್ಲಿಯ ಪರಿಸರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಶಿವಮೊಗ್ಗದಲ್ಲಿ ಸಹಜವಾಗಿ ಏನು ಒಂದು ಸಂಪ್ರದಾಯ ಪ್ರಕಾರ ಏನು ನಡೆಯುತ್ತೆ ದೇಹದ ಶವ ಸಂಸ್ಕಾರ, ಆ ಒಂದು ಶವ ಸಂಸ್ಕಾರ ನಡೆಯುವಂತಹ ಜಾಗ ರೋಟರಿ ಚಿತಾಗಾರ ಅಂತ ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡುವಂಥ ಈ ಒಂದು ಚಿತಾಗಾರದಲ್ಲಿ ಪ್ರತಿನಿತ್ಯ ಏನು ಜನರು ಮೃತಪಡ್ತಾರೆ ಅವರ ದೇಹದ ಸಂಸ್ಕಾರಗಳನ್ನು ಅವರ ಧರ್ಮ ಮತ್ತು ವಿಧಿವಿಧಾನಗಳ ಅನುಸಾರವಾಗಿ ಅವರ ಪದ್ಧತಿಗೆ ಅನುಸಾರವಾಗಿ ದೇಹದ ಸಂಸ್ಕಾರನ ಇಲ್ಲಿ ನಡೆಸಲಾಗುತ್ತೆ. ಹಾಗೆಯೇ ಅದೇ ರೀತಿ ಮಂಜುನಾಥ್ ಅವರ ದೇಹ ಸಂಸ್ಕಾರನೂ ಕೂಡ ಇಲ್ಲಿ ನಡೆಸೋದಕ್ಕೋಸ್ಕರ ಕುಟುಂಬಸ್ಥರು ಈಗಾಗಲೇ ತೀರ್ಮಾನ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳು ಕೂಡ ಅವರ ಮನೆಯಲ್ಲಿ ಈಗಾಗಲೇ ನೀಡಿರುವಂಥದ್ದು ಒಂದು ಭಾಗ. ಆದರೆ ಇನ್ನೊಂದು ಈ ಚಿತಾಗಾರದಲ್ಲಿ ಏನು ದೇಹದ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ ಅಂದರೆ ದೇಹಕ್ಕೆ ದಹನ ಪ್ರಕ್ರಿಯೆ ನಡೆಯುತ್ತೆ. ಆ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗ ನಾನು ಇಲ್ಲಿ ತಮಗೆ ದೃಷ್ಟಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಏನು ವ್ಯವಸ್ಥಿತವಾಗಿ ಇಲ್ಲಿ ಒಂದು ಸಿದ್ಧತೆಗಳನ್ನ ನಡೆಸಲಾಗಿದೆ. ಆ ವ್ಯವಸ್ಥೆ ಪ್ರಕಾರ ನೋಡೋದಾದ್ರೆ ಇಲ್ಲಿ ಟ್ರೇಗಳಿದೆ, ಅಂದರೆ ದೇಹನ ದಹಿಸೋಕ್ಕೋಸ್ಕರನೇ ವಿಶೇಷವಾಗಿ ನಿರ್ಮಿಸಲ್ಪಟ್ಟಂಥ ಒಂದು ಟ್ರೇಗಳಿದೆ. ಈ ಟ್ರೇನಲ್ಲಿ ದೇಹವನ್ನು ಅಂದರೆ ದೇಹದ ಸಂಸ್ಕಾರಕ್ಕೂ ಪೂರ್ವದಲ್ಲಿ ಏನೇನು ವಿಧಿವಿಧಾನಗಳನ್ನು ಮಾಡಬೇಕಾಗುತ್ತೆ ಅವನ್ನೆಲ್ಲ ನೆರವೇರಿಸಿದ ನಂತರ ಈ ದೇಹವನ್ನು ಈ ಟ್ರೇನಲ್ಲಿ ಇಟ್ಬಿಟ್ಟು ದೇಹಕ್ಕೆ ಚಿತೆಗೆ ಅಗ್ನಿಸ್ಪರ್ಶ ಮಾಡುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಈಗಾಗಲೇ ದೇಹನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಕುಟುಂಬಸ್ಥರ ಸಹಯೋಗದಿಂದ ನಡೆಸೋದ್ರ ಜೊತೆಗೆ ಇಲ್ಲಿ ಕೂಡ ಅದೇ ರೀತಿಯ ಒಂದು ವ್ಯವಸ್ಥೆನ ಮಾಡಲಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಿಗೆಗಳಾಗಿರ್ಬೋದು ಮತ್ತು ಈ ಒಂದು ಸುತ್ತಮುತ್ತಲಿನ ವಾತಾವರಣವನ್ನು ಒಂದು ಸ್ವಚ್ಛಗೊಳಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳನ್ನು ನಡೆಸುವಂಥದ್ದು ಈಗಾಗಲೇ ಇಲ್ಲಿಯ ಸಿಬ್ಬಂದಿಗಳನ್ನು ಕೈಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿದೆ. ಸುಮಾರು 9:30 ಸುಮಾರಿಗೆ ಶಿವಮೊಗ್ಗಕ್ಕೆ ಬಂದಂತಹ ಮೃತದೇಹ ಅವ್ರ ಕುಟುಂಬಸ್ಥರು ಅವರ ಮನೆಯಲ್ಲಿ ವಿಧಿವಿಧಾನ ನಡೆಸಿದ ನಂತರ ಇಲ್ಲಿ ಕರ್ಕೊಂಡ್ಬರ್ತಾರೆ. ಇಲ್ಲಿ ಸುಮಾರು ಒಂದು 2-2.5 ಗಂಟೆ ಈ ಒಂದು ದೇಹದ ದಹನದ ಪ್ರಕ್ರಿಯೆ ಸಂಬಂಧಪಟ್ಟಂತಹ ಏನು ವಿಧಿವಿಧಾನಗಳು ನಡೆಯುತ್ತೆ ಆ ಒಂದು ಧರ್ಮದ ಮತ್ತು ಅವರ ಪದ್ಧತಿಯ ಪ್ರಕಾರ. ಆದ ನಂತರ ದೇಹ ದಹನ ಇಲ್ಲಿ ನಡೆದ ನಂತರ ಇಲ್ಲಿಂದ ಎಲ್ಲ ತೆರಳುವಂಥದ್ದು. ಹಾಗೆ ಸುಮಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪಾಲ್ಗೊಳ್ಳೋ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಭದ್ರತೆಗಳು ಮತ್ತು ಸಿದ್ಧತೆಗಳನ್ನು ಕೂಡ ಇಲ್ಲಿ ನಡೆಸಿರುವಂಥದ್ದು ನಾವು ಇಲ್ಲಿ ಕಾಣಬಹುದಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.